ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಆರ್ಎಸ್ಎಸ್ನ ಸುದರ್ಶನ ವಿರುದ್ಧ ಇನ್ನೂ ಕೂಲಾಗದ ಜಿಲ್ಲಾ ಕಾಂಗ್ರೆಸ್. ರಮಾನಾಥ ರೈ ನೇತೃತ್ವದಲ್ಲಿ ಹೋರಾಟ, ಪ್ರತಿಭಟನೆಯಲ್ಲಿ ಒಕ್ಕರಿಸಿದ ಡಿನೋಟಿಫೈ ರಾದ್ಧಾಂತ. ನಿಜವಾದ ಸಾರಿಗೆ ಇಲಾಖೆಯ ಲಂಚಾವತಾರ, ಬ್ರೋಕರ್ಗಳಿಂದ ಹಾದಿ ತಪ್ಪಿದ ಆರ್ಟಿಒ ಕಚೇರಿ, ಲೋಕಾಯುಕ್ತರಿಂದ ದಿಢೀರ್ ದಾಳಿ, 7 ಜನರ ಅರೆಸ್ಟ್. ರಾಜ್ಯದಲ್ಲಿ ಭುಗಿಲೆದ್ದ ಭೂ ಅವ್ಯವಹಾರ, ಆರೋಪ ಪ್ರತ್ಯಾರೋಪ, ಶೀಘ್ರದಲ್ಲೇ ಸಮಗ್ರ ಅಧ್ಯಯನ, ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಪ್ರತಿಪಾದನೆ. ಇದು ನಮ್ಮ ನಾಡು ಸ್ಪೆಷಲ್. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ಬಹುನಿರೀಕ್ಷೆಯ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬುಧವಾರ ಸೀರೆ ಹಂಚುವ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಿದ್ಧವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರಾವಳಿಯ ಸಿರಿಗೆ ಭಾಗ್ಯಲಕ್ಷ್ಮಿಯ ಗರಿ ಎಂಬ ಘೋಷಣೆಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಭಾಗ್ಯಲಕ್ಷ್ಮಿ ಸಮಾವೇಶ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನವೆಂಬರ್ 17ರ ಬುಧವಾರ ನಡೆಯಲಿದೆ. ಪುತ್ತೂರಿನಲ್ಲಿ ಫಲಾನುಭವಿಗಳ ವಿರಾಟ್ ದರ್ಶನ, ಆರೋಗ್ಯ ತಪಾಸಣೆ, ಬಾಂಡ್ ವಿತರಣೆ, ತಾಯಂದಿರಿಗೆ ಸೀರೆ ವಿತರಣೆ ಸಮಾವೇಶದ ಹೈಲೈಟ್ಸ್. ಜೊತೆಗೆ ಹಲವು ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಿಲಾನ್ಯಾಸಗಳು ಈ ಸಮಾವೇಶದಲ್ಲಿ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಜೆ ಪಾಲೆಮಾರ್ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಸನಿಹದಲ್ಲಿ ಭಾಗ್ಯಲಕ್ಷ್ಮಿ ಸಮಾವೇಶ ನಡೆಯಲಿದೆ. ಮುಖ್ಯಮಂತ್ರಿಗಳು ಸಮಾವೇಶವನ್ನು ಉದ್ಘಾಟಿಸಿ ಸೀರೆ ಮತ್ತು ಬಾಂಡ್ ವಿತರಿಸಲಿದ್ದಾರೆ ಎಂದು ಅವರು ವಿವರಿಸಿದರು. ಸಮಾವೇಶದಲ್ಲಿ ಪಕ್ಷ ಭೇದ ಮರೆತು ಸುಮಾರು 25,000 ಮಂದಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿಗಳು ಸಮಾವೇಶ ಉದ್ಘಾಟಿಸಿ ಸೀರೆ ಮತ್ತು ಬಾಂಡ್ ವಿತರಿಸಲಿದ್ದು, ಸಚಿವರಾದ ಸಿಸಿ ಪಾಟೀಲ್, ಡಾಕ್ಟರ್ ವಿಎಸ್ ಆಚಾರ್ಯ, ಶೋಭಾ ಕರಂದ್ಲಾಜೆ, ಸಂಸದ ನಳಿನ್ ಕುಮಾರ್ ಕಟೀಲ್, ಸದಾನಂದ ಗೌಡ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ. ಈ ಮಧ್ಯೆ 3.35 ಕೋಟಿ ರೂಪಾಯಿ ಕಾಮಗಾರಿಗಳ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳು ಪುತ್ತೂರಿನಲ್ಲಿ ನಡೆಸಲಿದ್ದಾರೆ. ಉದ್ಘಾಟನೆಗೊಳ್ಳಲಿರುವ ಕಾಮಗಾರಿಗಳ ಪೈಕಿ ಮಂಗಳೂರಿನ ಜಿಲ್ಲಾ ಬಾಲವೇದಿಕೆ, ಪುತ್ತೂರಿನ ಸ್ತ್ರೀ ಶಕ್ತಿ ಭವನ, ಸಾಮರ್ಥ್ಯ ಸೌಧ, ಮಂಗಳೂರು ಪಚ್ಚನಾಡಿಯ ನಿರಾಶ್ರಿತರ ಪರಿಹಾರ ಕೇಂದ್ರ, ಮಹಿಳಾ ಕಟ್ಟಡ ಮತ್ತು ಜಿಲ್ಲೆಯ ಹಲವು ಲೋಕೋಪಯೋಗಿ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆ. ಪುತ್ತೂರಿನಿಂದಲೇ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡಿ ಹರಸಲಿರುವ ಕಾಮಗಾರಿಗಳ ಮೊತ್ತ ಸುಮಾರು 96 ಕೋಟಿ ರೂಪಾಯಿಗಳಾಗಿದೆ. ಇದರೊಂದಿಗೆ ಮುಖ್ಯಮಂತ್ರಿಗಳು ಉದ್ಯೋಗಿನಿ ಯೋಜನೆಯ ಫಲಾನುಭವಿಗಳಿಗೆ ಸಹಾಯಧನ ವಿತರಣೆ ಮಾಡಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದರು. ತಾಯಂದಿರನ್ನ ಪ್ರೋತ್ಸಾಹಿಸುವಂತ, ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಇಟ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನು ಕೂಡ 2 ವರ್ಷ 5 ತಿಂಗಳಲ್ಲಿ ಹಲವಾರು ಯೋಜನೆಗಳನ್ನು ಇವತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಇದ್ದಾರೆ. ನಾಳೆ 1,421 ಲಕ್ಷ ರೂಪಾಯಿ ವೆಚ್ಚ ಆದಂತ ಕೆಲವು 5 ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿಕ್ಕಿದೆ. ಅದಲ್ಲದೆ 9,459.14 ಲಕ್ಷದ ಶಂಕುಸ್ಥಾಪನೆ ಅಂದರೆ 94 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಬೇಕಾದಂತಹ ಬೇರೆ ಬೇರೆ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಕೂಡ ನಾಳೆ ಪುತ್ತೂರಿನಲ್ಲಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು